ನಮಸ್ಕಾರ ಎಲ್ಲರಿಗೂ ಅಮೃತ ವ್ಲಾಗ್ಸ್ಗೆ ಸ್ವಾಗತ. ಮನೆಯಲ್ಲಿ ಅವರೆಕಾಳಿದ್ದು ಸೊ ಹೀಗಾಗಿ ಅವರೆಕಾಳು ಪಲ್ಯ ಈ ಹಬ್ಬ ಟೈಮ್ ಒಳಗೆ ಯಾರೂ ಅಷ್ಟು ಸರಿಯಾಗಿ ತಿನ್ನಂಗಿಲ್ಲ. ಸೊ ಹೀಗಾಗಿ ಅವರೆಕಾಳಿಂದ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರೆ ಅಂತಂದು ಅವರೆಕಾಳು ಉಪ್ಪಿಟ್ಟನ್ನು ಮಾಡಿ ತೋರಿಸಿದ್ದೀನಿ. ಸಿಂಪಲ್ ಅವರೆಕಾಳು ಉಪ್ಪಿಟ್ಟು. ಈ ಅವರೆಕಾಳು ಉಪ್ಪಿಟ್ಟು ಮಾಡಲಿಕ್ಕೆ ಅವರೆಕಾಳು ಮೇನ್ ಬೇಕು. ಅದಾದ ನಂತರ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದಾದ ನಂತರ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡು ಆಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿಟ್ಟಿರುವಂಥ ತರಕಾರಿಗಳನ್ನು ಹಾಕಿ ಹಾಗೂ ಅವರೆಕಾಳನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಅವರೆಕಾಳು ಒಂದು ಹಾಫ್ ಬಾಯ್ಲ್ ಆಗಿರ್ಬೇಕು, ಅಂದರೆ ಸರಿಯಾಗಿ ಅವು ಸಾಫ್ಟ್ ಆಗಿರಬೇಕು. ಅದಾದ ನಂತರ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಒಂದು ಕುದಿ ಬರೋ ತನಕ ಈ ನೀರನ್ನು ಕುದಿಸ್ಕೋಬೇಕು. ಈ ಟೈಮಲ್ಲಿ ಕೂಡ ನೀವು ಟೇಸ್ಟನ್ನು ಮಾಡಿ ನೋಡ್ಬೋದು. ಅದಾದ ನಂತರ ರವಾವನ್ನು ಸೇರಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಡ್ರೆ ನಮಗೆ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿರ್ತೈತಿ. ನೀವೇ ನೋಡ್ತಾ ಇರ್ಬೋದು ಇದು ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.